ಆಕಿ ಮುಂದಿಡ್ರ ಅವ್ರ ಮುಂದೆ ಇಬ್ರು ಕುಂಡ್ರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಕಟ್ ಮಾಡೋದು ಹ್ಯಾಪಿ ಆನಿವರ್ಸರಿ. ಬೇಕಾದ್ರೆ ಮಾಡ್ತಾ ನೀವು ಓದತ್ತಿಲ್ಲ. ಎಲ್ಲ ಕಡೆ ಹಚ್ಚಿದಕ್ಕಿಗೆ ಇಡ್ಬೇಕಪ್ಪ ಅಲ್ಲೇ ಇಡೋದ್ರ ಆ ತಾಟ ತಾನೇ ಟೇಬಲ್ ಇಟ್ಟು ಚೆನ್ನಾಗಿ ಆದ್ರೆ ಸ್ವಲ್ಪ ಒಂದು ಮಾಡ್ದ ಲಕ್ಷ್ಮಿ ಇಲ್ಲಿ ನೋಡಿ ಎಲ್ಲರೂ ನೋಡ್ಕೊ. ಹಂಗ ರೊಕ್ಕ ಪಾಟಿ ಇಡ್ತಿದ್ದೆ ಹಂಗ ಬಾಪ ಈ ಕಡೆ ತಲೆ ಕಡೆ ಬಿದ್ದೈತದ. ಭಾಳ ಆಗ್ತೈತೆ ಅಂತ ಹೇಳದ ಇಲ್ಲೇ ಕೂಡ ರೊಕ್ಕ ಮಾತಾಡಿ ಬಾಬಾ ಅಂತ ಈಗ ವೆಸ್ಟರ್ನ್ ನಾಮಕರಣ ಬನ್ನಿ. ಹ್ಯಾಪಿ ಆನಿವರ್ಸರಿ. ಗಪ್ ಇಲ್ಲಿ ನೋಡಿ ಎಲ್ಲರೂ ಏನು ಬರೇ ಫೋನ್ ಬಿಟ್ಟು ಕೈ ನೋಡ್ತಿ. ತಿನ್ಸ್ ಹೋಗಿ ಆಗಿಡ್ತೀವಿ ಅದ್ರ 3 ಆಪ್ಷನ್ ಅದ. ಟೈಮ್ ಇಲ್ಲ ಹಿಂಗೆಲ್ಲ ಆಗ್ತದ. ಈಗ ಅವಾಗ ಚಂದನೆಲ್ಲ ಮಾಡಿ ಬಾಂದ ನಿನಗೆ ಮತ್ತೆ ತಂದಿಟ್ಟೇವು ನಾವು ಬರ್ವಾಕ ರೆಡಿ ಇಲ್ಲ. ತಿನ್ಸ್ ಹೋಗ ನಾಳೆ ಹೇಳಿದಿಲ್ಲ ನಾಳೆ ಚಂದಾಗೆಲ್ಲ ತಿನ್ಸ್ ಹೋಗಲ್ಲ ಏನು ನಿನಗಂತ ತಿಳಿಸ್ಬೇಕು. ನಾಳೆ ಬರ್ತಾರೆ ಕೇಳಿ ನಾಳೆ ಮಾಡಿ ನೋಡು ಅಂತಂದ ಅಲ್ಲ ಅವ ಇವ್ರು ಹೇಳನೆ ಬಂದಿರ್ತಾವ ನಾವೆಲ್ಲಿ ಬರ್ತಾವ. ನಾಳೆ ಇವ್ನಿಗೆ ಹೋಗೋಣಂತ ಪಾರ್ಕ್ ಅವ ಮೊದಲ ದಿನ ಬ್ರೆಡ್ ತಿನ್ನಿಸ ಮ್ಯಾಗಿನ ಕ್ರೀಮ್ ಬಾಯಿಗೆ ಬರ್ತದೆ. ಇವತ್ತು ಜೋಳ ಹತ್ತಿ ಇರೋದು ಇಲ್ಲಿ ಆರಾಮ ಬಿಟ್ಟು ಮ್ಯಾಗಿನ ಹೊಳೆ ಆರಾಮ ಬಂದ್ರಿ ಮತ್ತೆ ಅಲ್ಲಿ ಯಾರು ಗೋಧಿ ಚೀಲ ಎಣ್ಣಿಂದ ಬರಲ್ಲ. ಹಂಗಾಗಿ ನಾಳೆ ಹೋಗೋಣ ಎಲ್ಲರೂ ನೋಡ್ತಾಳೋ ಏನೋ ಗಾಡಿ ನೋಡಿ ನಿಲ್ಸ ಪಾರ್ಕ್ ಹೋಗೋಣ ನಾವು ನಾಳೆ ಪಾರೋಣ ತಿನ್ನಿಸ್ಲಾ ಕೇಕ್ ಹೇಳೇನೋ ಹೇಳಿ ಅವರಿಗೆ ಕಮ್ಮಿ ಕಡಿಮೆ ಮಾಡಿಕೊಡ್ತಾರೆ. ರೆಡಿ ಇದ್ದಿತ್ತ ಸರಿ ನೀ ಕಡೆಗೆ ಫೋಟೋ ಬರೋದು
ಹ್ಯಾಪಿ ಆನಿವರ್ಸರಿ ಮಮ್ಮಿ, ಹ್ಯಾಪಿ ಮದರ್ಸ್ ಡೇ. ಹ್ಞೂ ಅದಕ್ಕೆ ಥ್ಯಾಂಕ್ ಯು ಅನ್ಬೇಕು. ಇದು ಇಲ್ಲ ನಡೀತೈತೆ ಹೇಳ್ತಂಗೆ ಅದು ವಿಡಿಯೋ ಮಾಡುದ ಇಲ್ಲಿ ಹೇಳ್ತಿದ್ದೆ ತಂದು ಅನಿಸಿ ವಿಡಿಯೋ ಮಾಡುದು. ಸಂಗೀತ ಸಾಕಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇಷ್ಟೊತ್ತು ನೋಡಿದ್ರಲ್ಲ ನನ್ನ ಅತ್ತೆ ಮತ್ತು ಮಾವನವರ 42 ವರ್ಷದ ದಾಂಪತ್ಯ ಜೀವನವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಅಮ್ಮಂದಿರ ದಿನಾನೂ ಸೆಲೆಬ್ರೇಟ್ ಮಾಡಿದ್ವಿ. ಇದು ನೋಡಿ ಅರ್ಲಿ ಮಾರ್ನಿಂಗ್ 5:30 ಇದು ನಾನು ನನ್ನ ಗಂಡ ಸ್ವಾಮಿಗಳು ದೊಡ್ಡ ಬಸವನ ಗುಡಿಯಾಗ ಯಾಕೆ ಅದೀವಿ ಅಂತಂದ್ರೆ ನಾನು ನಮ್ಮ ಮನೆಯವ್ರಿಗೋಸ್ಕರ ಹರಕೆ ಹೊತ್ತಿದ್ದೆ. ಅದನ್ನು ಮುಟ್ಸೋಕ್ಕಂತ ಹೋಗಿದ್ವಿ. ಹೋಗಿದ ತಕ್ಷಣ ಅವ್ರಿಗೆ ನನ್ನ ಫೋಟೋ ತೊಗೋತೀನಿ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಸೊ ಹಾಗಾಗಿ ಅವ್ರು ಆ ಥರ ಪೋಸ್ ಕೊಟ್ಟಿದ್ರು. ನೋಡಿರಿ ನಮ್ಮ ದೊಡ್ಡ ಬಸವನ ಟೆಂಪಲ್ ಇದೆ, ಎಷ್ಟು ವಿಶಾಲವಾಗೈತಿ. ಮತ್ತು ಬೆಳಿಗ್ಗೆ ಇದು 6 ಗಂಟೆಗೆ ಎಲ್ಲ ಮುಗಿದ್ಮೇಲೆ 6 ಗಂಟೆ ಆಗಿತ್ತು ನೋಡಿರಿ, ಎಷ್ಟು ಚಂದ ಪೀಸ್ಫುಲ್ ಆಗೈತಿ. ಅದಾದ ತಕ್ಷಣ ನಮ್ಮ ಮನೆಯವರೆಲ್ಲ ಏನಂದ್ರು ಅಂದ್ರೆ ಇಲ್ಲ ಇಲ್ಲಿವರೆಗೂ ಬಂದೀವಿ, ರಾಮೇಶ್ವರಕ್ಕೂ ಹೋಗುನು ಅಂತಂದ್ರೆ. ಸೊ ರಾಮೇಶ್ವರಕ್ಕೆ ಹೋದ್ವಿ. ರಾಮೇಶ್ವರ ನೋಡ್ರಿ ಎಷ್ಟು ವಿಶಾಲವಾಗಿ ಐತಿ ಅಂತಂದ್ರೆ, ಅಲ್ಲಿ ನೋಡ್ರಿ ಶಿವನ ಮಂದಿರ, ಪಟವರ್ಧನ್ ರಾಜ ಆವಾಗಿನ ಕಾಲದಾಗ ತನ್ನ ಭಕ್ತಿಗೋಸ್ಕರ ಕಟ್ಟಿರೋದಂಥ ಟೆಂಪಲ್ ರಾಮೇಶ್ವರ. ಅದರ ಎದುರುಗಡೆನ ಕಲ್ಯಾಣಿ ನೋಡ್ರಿ ಎಷ್ಟು ಚಂದ ಐತಿ. ನಮ್ಮ ಜಮಖಂಡಿ ಒಳಗೆ ಇಂಥ ಒಳ್ಳೊಳ್ಳೆ ಟೆಂಪಲ್ಗಳು ಅದಾವು, ಎಷ್ಟು ವಿಶಾಲವಾದಂಥದ್ದೆಲ್ಲ ಐತಿ. ಇವೆಲ್ಲ ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬೇಕಲ್ರಿ. ನನಗಂತೂ ಭಾಳ ಖುಷಿ ಆಯ್ತು. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಇಷ್ಟೆಲ್ಲ ಮಾಡಿದ್ವಿ ನೋಡ್ರಿ. ಇಲ್ಲಿ ಅರಳಿ ಮರದ ಕೆಳಗೂ ಶಿವಪದನ ನೋಡ್ರಿ, ಎಷ್ಟು ದೊಡ್ಡ ಅರಳಿ ಮರ ಐತಿ ಅಂತ ಹೇಳಿ. ಅಲ್ಲಿ ದುರ್ಗಾದೇವಿನೂ ಅದಾಳ ನೋಡ್ರಿ, ಅದು ದುರ್ಗಾದೇವಿ. ಆಮೇಲೆ ಅಲ್ಲಿ ದಿಗಂಬರರು ಅದಾರ, ಕಲ್ಯಾಣಿ. ಎಷ್ಟು ದೊಡ್ಡ ವಿಶಾಲವಾದಂಥ ಜಾಗ ಅಂಥೇಳಿ. ನನಗಂತೂ ಅಷ್ಟು ಸಣ್ಣ ಪುಟ್ಟ ಟೆಂಪಲ್ ಐತಿ ಕರೆ, ಬಟ್ ನೋಡ್ರಿ ಕಂಬಗಳದೆಲ್ಲ ಎಷ್ಟು ಚಂದ ಅದಾವ. ಹರ್ ಹರ್ ಮಹಾದೇವ್.